ಹೇಳೋದು. ಆಯ್ತಾ, ಕುದುರೆ ತರ ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ರೆ ಮುಂದೆ ಇರೋದು ಮಾತ್ರ ಕಾಣಿಸುತ್ತೆ. ನಿನ್ ಹತ್ರ ಇರೋದಕ್ಕೆ ನೀನ್ ಬೇರೆ ಕಡೆ ಯಾಕೆ ಹುಡುಕ್ಬೇಕು? ಅದಿ ಪ್ಲೀಸ್, ಏನೇ ಹೇಳೋದಿದ್ರು ನೇರವಾಗಿ ಹೇಳು. ಇವಾಗೇನು, ನಿನಗೆ ಒಳ್ಳೆ ಲಾಯರ್ ಬೇಕು ತಾನೆ? ಒಳ್ಳೆ ಲಾಯರ್ ಇದ್ದಾನೆ ವೇದಾಂತ್. ಅದ್ಯಾರು ಅಂತ ಹೇಳೋ ಅದಿ. ಅವ್ರ ಹತ್ರ ಹೋಗಿ ಈಗಲೇ ಮಾತಾಡ್ತೀನಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಯಾರು ಅಂತ ಹೇಳ್ತೀನಿ, ಬಟ್ ಅವರಿಗಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ವಾಟ್ ಆರ್ ಯು ಸೇಯಿಂಗ್ ಆದಿ? ಅನುಭವ ಇಲ್ಲ ಅಂದ್ರೆ ಹೇಗೆ ಹೇಳು? ವಿಕ್ರಾಂತ್ ಇನ್ನೋಸೆಂಟ್ ಅಂತ ಹೇಗೆ ಪ್ರೂವ್ ಮಾಡ್ತಾರೆ? ಕೋರ್ಟಲ್ ವಾದ ಹೇಗೆ ಮಾಡ್ತಾರೆ? ಈ ಕೇಸ್ನ ಹೇಗೆ ಮೂವ್ ಮಾಡ್ತಾರೆ ಹೇಳು? ನೋ ಆದಿ, ಐ ಕಾಂಟ್ ಟ್ರಸ್ಟ್ ದಿಸ್ ಎನಿಮೋರ್. ಎಕ್ಸ್ಪೀರಿಯನ್ಸ್ ಇಲ್ದಿರೋ ಅಡ್ವೊಕೇಟ್ನ ಕರ್ಕೊಂಡು ಬಂದು ಪರಿಸ್ಥಿತಿನ ಇನ್ನಷ್ಟು ಹಾಳು ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಬ್ರಿಲಿಯನ್ಸ್ಗೂ ಎಕ್ಸ್ಪೀರಿಯನ್ಸ್ಗೂ ತುಂಬಾ ಡಿಫರೆನ್ಸ್ ಇದೆ ವೇದಾಂತ್. ಕೆಲವೊಂದ್ಸಲ ಬ್ರಿಲಿಯನ್ಸ್ ಎಕ್ಸ್ಪೀರಿಯನ್ಸ್ ನ ಓವರ್ಟೇಕ್ ಮಾಡುತ್ತೆ. ಈ ಕೇಸ್ಗೆ ಎಕ್ಸ್ಪೀರಿಯನ್ಸ್ ಗಿಂತ ಜಾಸ್ತಿ ಬ್ರಿಲಿಯನ್ಸ್ ಅಗತ್ಯ ಇದೆ. ಈ ಕೇಸ್ಗೆ ಏನ್ ಬೇಕೋ ಅದು ಈ ಲಾಯರ್ ಹತ್ರ ಇದೆ. ಈ ಪ್ರೆಸೆಂಟ್ ಸಿಚುಯೇಷನ್ಗೆ ಹಾಗೆ ಈ ಕೇಸ್ನ ಪಾಯಿಂಟ್ ಆಫ್ ವ್ಯೂ ಇಂದ ಆ ಲಾಯರ್ ಪರ್ಫೆಕ್ಟ್ ಅಂತ ನನ್ಗೆ ಅನ್ಸುತ್ತೆ. ಆದಿ, ಲಾಯರ್ ಯಾರು ಅಂತ ಹೇಳು. ಯಾಕಕ್ಕ ಊಟಕ್ಕೆ ಬಂದಿಲ್ಲ? ಇಲ್ಲೇನ್ ಮಾಡ್ತಾ ಇದ್ಯಾ? ತಗೋ ಊಟ ಮಾಡು. ಏನ್ ಮಾಡ್ತಿದೀಯ? ಏನಾಗಿದೆ ನಿಂಗೆ? ಊಟನ ಯಾಕೆ ಹೆಸಕ್ಕೆ ಹೋಗ್ತಿದ್ಯಾ? ನಿನ್ ಕೈಯಿಂದ ಸಿಕ್ಕಿರೋ ಊಟ ವಿಷ ಅಂತ ಅನಿಸ್ತಿದೆ ನನ್ಗೆ. ತೆಸಿಬೇಕು ಅನಿಸ್ತು, ಆದ್ರೆ ನಿನ್ ಮೇಲಿನ ಕೋಪನ ಅಣ್ಣನ ಮೇಲೆ ತೀರಿಸಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡೆ. ನೀನ್ ಇನ್ನೊಂದು ಕ್ಷಣ ನನ್ ಕಣ್ಮುಂದೆ ಇದ್ರು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಮೊದಲಿನಿಂದ ಹೊರಟೋಗೋ. ಯಾಕಕ್ಕ? ಅಮ್ಮ, ಅದೇನೋ ಗೊತ್ತಿಲ್ಲ, ನೀನ್ ನನ್ ಪಾಲಿಗೆ ಅದೃಷ್ಟ. ಸುಮ್ನಿರಕ್ಕ, ಸುಮ್ನೆ ಹೋಗ್ಲೇಬೇಡ ನಿನ್ನ. ಅಷ್ಟೆಲ್ಲ ಸೀನ್ ಇಲ್ಲ. ಹೇ, ನಿಜ ಹೇಳ್ತಾ ಇದೀನಮ್ಮ. ಬೆಳಗ್ಗೆ ಎದ್ದು ನಾನು ನಿನ್ ಮುಖ ನೋಡ್ಕೊಂಡು ಹೋದ್ರೆ ಅವತ್ತಿನ ದಿನ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಾನು ತುಂಬಾ ಖುಷಿಯಾಗಿರ್ತೀನಿ.
ಅದಿತಿ, ಏನಮ್ಮ ನೀನು ಸ್ನಾನ ಮಾಡದೆ ಕಾಫಿನೂ ಕುಡಿತಾ ಇರಲಿಲ್ಲ. ಈಗ ನೋಡಿದ್ರೆ ಸಂಜೆ ಆದರೂ ಸ್ನಾನ ಮಾಡಿಲ್ಲ. ಯಾಕೆ ಹೀಗೆ ಮಾಡ್ತಾ ಇದೀಯಾ? ಇನ್ನು ಎಷ್ಟು ದಿನ ಅಂತ ಹೀಗೆ ದುಃಖದಲ್ಲಿರ್ತೀಯ? ನಮ್ಮ ರಾಜ ಸತ್ತಿರೋ ದುಃಖ ನಿನಗೆ ಮಾತ್ರ ಅಲ್ಲ, ನಮಗೂ ಇದೆ. ಆಗಿರೋದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡಮ್ಮ. ಹಾಗೆ ಮರಿದೆ ನಾವು ಬೇರೆ ಏನೂ ಮಾಡೋಕ್ಕಾಗಲ್ಲ. ನೀನು ಈ ಥರನೇ ಯೋಚನೆ ಮಾಡ್ತಾ ಕೂತಿದ್ರೆ ರಾಜ ವಾಪಸ್ ಬರಲ್ಲ ಕಣೆ. ಅವನ ಋಣ ಇದ್ದಿದ್ದೆ ಅಷ್ಟು. ಬೇಗ ಹೊರಟೋದ. ಅವನು ಸತ್ತು ಹೋದ ಅಂದ ಮಾತ್ರಕ್ಕೆ ನಮ್ಮೆಲ್ಲರ ಜೀವನ ನಿಂತು ಹೋಗಲ್ಲ ಅಲ್ವಾ? ಏನೇ ದುಃಖ ಇದ್ರು ಅದನ್ನ ಸಹಿಸ್ಕೊಂಡು ಬದುಕಲೇಬೇಕಾಗತ್ತೆ. ಹೋಗ್ಬಿಟ್ಟ, ಸ್ನಾನ ಮಾಡ್ಕೊಂಡ, ಊಟ ಮಾಡು. ಮನೆ ತುಂಬ ಓಡಾಡ್ಕೊಂಡಿದ್ದವಳು ಹೀಗೆ ದಿಢೀರಂತ ಕೂತ್ಬಿಟ್ರೆ ಹೇಗಮ್ಮ? ನೀನು ಇದೇ ಥರ ಮಾಡಿದ್ರೆ ನಿನ್ನ ಆರೋಗ್ಯ ಹಾಳಾಗೋಗುತ್ತೆ. ಹೋಗಮ್ಮ, ಬೇಗ ಸ್ನಾನ ಮಾಡ್ಕೊಂಡು ಬಾ. ಅಯ್ಯೋ, ಏನು ಯೋಚನೆ ಮಾಡ್ತಿದ್ಯಾ? ಹೋಗು. ನಿನ್ನ ತುಂಬಾ ಇಷ್ಟಪಡ್ತೀನಿ, ನಿನ್ನ ಮೇಲೆ ನನಗೆ ಲವ್ ಆಗಿದೆ. ವಿಲ್ ಯು ಮ್ಯಾರಿ ಮೀ? ನಮ್ ಧ್ರುವನ ಕೊಲೆ ಮಾಡಿ ಸಾಯಿಸಿದ್ರಂತೆ. ಅದು ವಿಕ್ಕಿನೇ ಮಾಡಿರೋದಂತೆ ಪರಿ. ಅದಕ್ಕೆ ಪೊಲೀಸರು ವಿಕ್ಕಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ವಿಕ್ಕಿಗೆ ಬೇಲ್ ಸಿಗಲಿಲ್ವಂತೆ ಪರಿ. ಧ್ರುವ ಸತ್ಯದ್ರಿಂದ ತಾನೆ ವಿಕ್ಕಿ ಬಾವ ಅರೆಸ್ಟ್ ಆಗಿತ್ತು. ನಾನು ಕಂಡೀಷನ್ ಹಾಕಿದ್ರಿಂದ ತಾನೆ ಧ್ರುವ ಅವತ್ತು ಆಫೀಸ್ ಹೋಗಿತ್ತು, ಆಕ್ಸಿಡೆಂಟ್ ಆಗಿತ್ತು. ನಾನು ಬರೀ ಧ್ರುವನ್ ಸಾಯಿಸಿಲ್ಲ, ವಿಕ್ಕಿ ಬಾವನ್ ಜೀವನನು ಹಾಳು ಮಾಡ್ಬಿಟ್ಟಿದ್ದೀನಿ. ಏನಾಗಿದೆ ಈಗ, ಏನಾಗ್ತಿದೆ, ಅದಕ್ಕೆಲ್ಲ ನಾನೇ ಕಾರಣ. ಏನ್ ಮಾಡ್ತಿದ್ದಾರೆ ಇವಳು? ಸ್ನಾನ ಮಾಡ್ತಿಲ್ವಾ? ಅಯ್ಯೋ ಅದಿತಿ, ಏನೇ ಆಗಿದೆ ನಿನ್ಗೆ?
ರೀ ಸ್ವಲ್ಪ ಬನ್ನಿ ಇಲ್ಲಿ ನೋಡ್ ಬನ್ನಿ. ಏನಾಯ್ತು ಬರೀ? ಅದಿತಿ ಯಾಕಮ್ಮ ಹೀಗೆ ಕೂತಿದ್ಯಾ? ಏನಾಯ್ತಮ್ಮ? ಮಾತಾಡಿ ಅದಿತಿ, ನಿನ್ನೆ ಕೇಳ್ತಿರೋದು. ಐ ಆಮ್ ಸಾರಿ. ಆದಿ, ಸದ್ಯಕ್ಕೆ ನಮಗ್ ಸಿಕ್ಕಿರೋ ಇನ್ಫಾರ್ಮೇಶನ್ ಏನೇನು ಅಂದ್ರೆ ವೇದಾಂತ್, ಯಾಕೆ ಟೆನ್ಷನ್ ಆಗಿದೆಯಾ? ಏನೂ ಇಲ್ಲ ಆದಿ, ಫೈನ್. ನನ್ನ ಹತ್ರ ಸುಳ್ಳು ಹೇಳ್ಬೇಡ ವೇದಾಂತ್. ನಿನ್ ಮುದ್ದಲ್ಲಿರೋ ಕಳವಳನೇ ಹೇಳ್ತಾ ಇದೆ. ನಿಂಗೇನೋ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳು. ಏನು ಯೋಚನೆ ಮಾಡ್ತಾ ಇದೆಯಾ? ವಿಕ್ರಾಂತ್ನ ಹೊರಗಡೆ ಕರ್ಕೊಂಡ್ಬರ್ತೀನಿ ಅಂತ ನಾನು ಆರ್ತಿಗೆ ಪ್ರಾಮಿಸ್ ಮಾಡಿ ಸುಮಾರು ದಿನಗಳೇ ಆಗೋಯ್ತು. ಇಷ್ಟೇನಾದ್ರೂ ವಿಕ್ರಾಂತ್ ಇನ್ನೂ ಜೈಲಲ್ಲೇ ಇದ್ದಾನೆ. ಆರ್ತಿ ವಿಚಾರದಿಂದ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ. ಅವನ ಹೊರಗಡೆ ಕರ್ಕೊಂಡ್ಬರೋ ತನಕ ಆರ್ತಿನ ಹೇಗೆ ಫೇಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ.
ಏನು ಯೋಚನೆ ಮಾಡಬೇಡ ವೇದಾಂತ್. ನಾನು ಕೈ ಜೋಡಿಸಿದ್ದೀನಲ್ವಾ, ಏನಾಗಬೇಕು ಎಲ್ಲ ಆಗುತ್ತೆ. ವಿಕ್ಕಿನ ಆಚೆ ಕರ್ಕೊಂಡ್ಬರೋದಕ್ಕೆ ನಮ್ಗೆ ದಾರಿ ಸಿಕ್ಕೇ ಸಿಗುತ್ತೆ. ಎಲ್ಲ ಒಳ್ಳೇದಾಗುತ್ತೆ. ಹಾಕೋಬರಿ. ಸರಿ, ನಿಮ್ಗೆ ಏನೇ ಇನ್ಫಾರ್ಮೇಶನ್ ಸಿಕ್ತು? ನಾನು ಕಲೆಕ್ಟ್ ಮಾಡಿರೋ ಅಷ್ಟು ಇನ್ಫಾರ್ಮೇಶನ್ ಈ ಫೈಲಲ್ಲಿ ಇದೆ. ಸೋಫಾರ್ ನನ್ನ ಕೈಲಿ ಏನೇನಾಯ್ತು ಎಲ್ಲ ಕಲೆಕ್ಟ್ ಮಾಡಿದ್ದೀನಿ. ಸ್ಟಿಲ್ ಲುಕಿಂಗ್ ಫಾರ್ ಮೋರ್. ವೇದಾಂತ್, ಎಲ್ಲಿದ್ಯಾ? ಓಕೆ, ಬಂದೆ. ವೇದಾಂತ್, ಎನಿ ಪ್ರೋಗ್ರೆಸ್? ಇಲ್ಲ ಅದಿ. ವಿಕ್ರಮ್ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ನನಗೆ ಯಾವ ಸಾಕ್ಷಿನೂ ಸಿಗ್ತಿಲ್ಲ. ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ಬಟ್ ಐ ಹ್ಯಾವ್ ಸಮಥಿಂಗ್ ಬಿಗರ್ ಟು ಟೆಲ್ ಯು. ರಿಯಲಿ? ಎಸ್. ನಾನು ಜಸ್ಟ್ ವಿಕ್ರಾಂತ್ನ ಮಾತಾಡಿಸ್ಕೊಂಬಂದೆ. ಧ್ರುವನ್ ಮುಖ ಜಜ್ಜಿ ಹೋಗಿದ್ರಿಂದ ಅವ್ನ ಬಾಡಿನ ಐಡೆಂಟಿಫೈ ಮಾಡಕ್ ಆಗ್ತಾ ಇರಲಿಲ್ಲ. ಅದಕ್ಕೆ ನೀನ್ ಅವ್ನ ಬಾಡಿನ ಡೊನೇಟ್ ಮಾಡ್ದೆ ಅನ್ನೋ ವಿಚಾರ ಅವ್ನಿಗಿನ್ನೂ ಗೊತ್ತಿರ್ಲಿಲ್ಲ. ಮಾತಾಡ್ತಾ ಮಾತಾಡ್ತಾ ಆ ವಿಷಯ ಆಚೆಗೆ ಬಂತು. ಅದನ್ನ ಕೇಳಿದಾಗ ಅವ್ನು ಶಾಕ್ ಆದ. ಈ ವಿಷಯ ಗೊತ್ತಾದ್ರೆ ಯಾರಿಗಾದ್ರೂ ಬೇಜಾರಾಗುತ್ತಲ್ವಾ ಅದಿ? ಅವ್ನು ಶಾಕ್ ಆಗಿದ್ದು ಆ ಕಾರಣಕ್ಕಲ್ಲ. ಇನ್ ರಿಯಾಲಿಟಿ ಆ ರೀತಿ ಏನು ನಡೆದೇ ಇಲ್ಲ ಅನ್ನೋ ಕಾರಣಕ್ಕೆ. ಎಸ್ ವೇದಾಂತ್, ವಿಕ್ರಾಂತ್ ಪ್ರಕಾರ ಹಾಗಾಗಿರೋದಕ್ಕೆ ಚಾನ್ಸೇ ಇಲ್ಲ. ಧ್ರುವನ್ ಬಾಡಿನ ಹಾಸ್ಪಿಟಲ್ ತಂದಾಗ ನೀನ್ ನೋಡಿ, ಆಗ ಮುಖನ ಐಡೆಂಟಿಫೈ ಮಾಡಕ್ ಆಗದೆ ಇರೋ ಕಂಡೀಷನ್ ಅಲ್ಲಿ ಇತ್ತು. ಆದ್ರೆ ಆಕ್ಸಿಡೆಂಟ್ ಸ್ಪಾಟ್ ಅಲ್ಲಿ ವಿಕ್ರಾಂತ್ ಧ್ರುವನ್ ಮುಖ ನೋಡಿದಾಗ ಅದು ಜಜ್ಜೋಗಿರೋ ಕಂಡೀಷನ್ ಅಲ್ಲಿ ಏನು ಇರ್ಲಿಲ್ವಂತೆ. ಅದನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ದ. ಆಕ್ಸಿಡೆಂಟ್ ಸ್ಪಾಟ್ ಅಲ್ಲಿ ಮುಖನ ಐಡೆಂಟಿಫೈ ಮಾಡಕ್ ಆಗದೆ ಇರೋಷ್ಟು ಜಜ್ಜೋಗಿಲ್ದಿರೋ ಮುಖ ಹಾಸ್ಪಿಟಲಿಗೆ ಬಂದಾಗ ಅದು ನೀನ್ ನೋಡಿದಾಗ ಮುಖ ಡ್ಯಾಮೇಜ್ ಆಗಿದೆ ಅಂದ್ರೆ ಐ ಫೀಲ್ ಸಮಥಿಂಗ್ ಫಿಶಿ. ಮೋಚೋಡಿಯಿಂದ ಫೋಟೋಸ್ ತರಿಸಿದ್ದೀನಿ. ಡೂ ಯು ಫೈಂಡ್ ಎನಿಥಿಂಗ್ ಅನ್ಯೂಶುವಲ್? ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ನನಗೆ ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಇವಾಗ ಏನಾದ್ರೂ ನೀನ್ ನಿಜ ಹೇಳಿಲ್ಲ ಅಂದ್ರೆ ಇಲ್ಲಿ ಮಲ್ಗಿರೋ ಹೆಣ್ಗಳ ತರ ನಿನ್ನ ಪರ್ಮನೆಂಟ್ ಮುಗಿಸ್ಬಿಡ್ತೀವಿ. ಸರ್ ಬಿಡಿ ಸರ್, ಬಿಟ್ಬಿಡಿ ಸರ್, ಬಿಡಿ ಸರ್. ಬಿಡ್ತೀನಿ ಸರ್. ಕೌಂಟ್ರು ನನ್ನ ತಮ್ಮ ಜೀವನ ಜೊತೆ ಆಟ ಆಡ್ತೀಯ ನೀನು. ಗಾಡಿ ಫುಲ್ ಮರ್ಯಾದೆ ಬೊಗಳು ಏನಾಯ್ತು ಅಂತ ಹೇಳೋ. ಸರ್ ಹೇಳ್ತೀನಿ ಸರ್, ಹೊಡಿಬೇಡಿ ಸರ್. ಅದು ಅವತ್ತು